ಎವ್ರಿವಾನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಮದುವೆ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ. ಇನ್ಫ್ಯಾಕ್ಟ್ ನಿನ್ನೆಯಿಂದಲೂ ಒಂದು ಫೋಟೋ ಬಗ್ಗೆ ನೆಟ್ಟಿಗರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮದೇ ರೀತಿಯಲ್ಲಿ ಒಪಿನಿಯನ್ ತಿಳಿಸ್ತಾ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಈ ಪ್ರಕರಣ ಏನು ಅಂತಂದ್ರೆ, ತನ್ನ ಸ್ವಂತ ಅತ್ತೆಯನ್ನ ಅಂದ್ರೆ ತನ್ನ ಹೆಂಡತಿಯ ಅಮ್ಮನನ್ನ ಅಳಿಯ ಇಲ್ಲಿ ಮದುವೆ ಆಗಿದ್ದಾನೆ. ಸೊ ಈ ಬಗ್ಗೆ ಚರ್ಚೆಗಳಾಗ್ತಿದೆ. ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಜನ ಯೂಸ್ ಮಾಡೋಕೆ ಶುರು ಮಾಡಿದ್ಮೇಲೆ ಈ ರಿಲೇಶನ್ಶಿಪ್ಗಳಿಗೆ, ಗಂಡ ಹೆಂಡತಿ ನಡುವಿನ ಒಂದು ವ್ಯಾಲ್ಯೂ ಬಗ್ಗೆ, ಪ್ರೀತಿ ಬಗ್ಗೆ ಜನ ತುಂಬಾ ಲೈಟ್ ಆಗಿ ತಗೊಂಡಿದ್ದಾರೆ. ಇವತ್ತು ಪ್ರೀತಿ ಆಗುತ್ತೆ, ನಾಳೆ ದೂರ ಆಗ್ಬಿಡ್ತಾರೆ. ಗಂಡ ಹೆಂಡತಿ ವಿಷಯವಾಗಿನೂ ಅಷ್ಟೇ, ಇವತ್ತು ಪ್ರೀತಿ ಹುಟ್ಟುತ್ತೆ, ನಾಳೆ ಮದುವೆ ಆಗ್ತಾರೆ, ನಾಡಿದ್ದೇ ಡಿವೋರ್ಸ್ ತಗೋತಾರೆ. ಅಂದ್ರೆ ಈ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡೋದನ್ನೇ ಜನ ಮರ್ತು ಬಿಟ್ಟಿದ್ದಾರೆ ಅಂತೇಳಿ ಈ ಪ್ರಕರಣವನ್ನ ಮುಂದಿಟ್ಕೊಂಡು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಇಲ್ಲಿ ಘಟನೆ ಏನಾಯ್ತು ಅಂತಂದ್ರೆ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಅಳಿಯ ತನ್ನ ಸ್ವಂತ ಅತ್ತೆಯನ್ನೇ ಮದುವೆ ಆಗಿದ್ದಾನೆ. ಅಂದ್ರೆ ತನ್ನ ಹೆಂಡತಿಯ ಅಮ್ಮನನ್ನ ಮದುವೆ ಆಗಿದ್ದಾನೆ. ಸುಮಾರು ವರ್ಷದ ಹಿಂದೆ ಇದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಆಗಿತ್ತು. ಇಬ್ರು ಕುಟುಂಬದವರು ಪರಸ್ಪರ ಒಪ್ಕೊಂಡು, ಸ್ನೇಹಿತರು ಬಂಧುಗಳ ಮುಂದೆನೆ ಕುಟುಂಬ ಒಪ್ಪಿತ ಮದುವೆ ಇದಾಗಿತ್ತು. ಕಾಲಕ್ರಮೇಣ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡ್ತಾ ಬಂತು. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಇಂಥದ್ದು ನಡೀತಾ ಬಂತು. ಆ ಸಂದರ್ಭದಲ್ಲಿ ತನ್ನ ಹೆಂಡತಿಯ ಅಮ್ಮ ಅಂದ್ರೆ ತನ್ನ ಅತ್ತೆ ಜೊತೆಯಲ್ಲಿ ಈತನಿಗೆ ಒಂದು ಆತ್ಮೀಯತೆ ಬೆಳೀತಾ ಹೋಗುತ್ತೆ. ಕಷ್ಟ ಸುಖಗಳನ್ನ ಆತ ಶೇರ್ ಮಾಡ್ಕೊಳ್ತಾ ಹೋಗ್ತಾನೆ. ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿದೆಯಂತೆ. ಹಾಗಾಗಿ ಕಟ್ಕೊಂಡಂತ ಹೆಂಡತಿಗೆ ಆತ ಡಿವೋರ್ಸ್ ಕೊಟ್ಟಿದ್ದಾನೆ. ಆಮೇಲೆ ತನ್ನ ಅತ್ತೆಯನ್ನೇ ಅಂದ್ರೆ ಹೆಂಡತಿಯ ತಾಯಿಯನ್ನೇ ಆತ ಮದುವೆ ಆಗಿದ್ದಾನೆ. ಇಬ್ರು ಹಾರನ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ಮತ್ತೆ ಮದುವೆ ಸರ್ಟಿಫಿಕೇಟ್ ಇಟ್ಕೊಂಡಿರುವಂತಹ ಫೋಟೋ ಈಗ ಬಹು ಚರ್ಚಿತ ವಿಷಯವಾಗಿದೆ ನೆನ್ನೆಯಿಂದ. ಹಿಂದೆ ಎಲ್ಲ ಹೇಳ್ತಾ ಇದ್ರು ಪ್ರೀತಿ ಕಣ್ಣಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಪ್ರೀತಿ ಹುಟ್ಟಬಹುದು, ಆತ್ಮೀಯತೆಯಿಂದ ಹುಟ್ಟಬಹುದು, ಅಥವಾ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ನೋಡಿದ ಕ್ಷಣದಿಂದಲೇ ಪ್ರೀತಿ ಹುಟ್ಟಬಹುದು, ಕಣ್ಣಲ್ಲಿ ಪ್ರೀತಿ ಕಾಣಿಸುತ್ತೆ, ಹೀಗೆಲ್ಲ ಚರ್ಚೆಗಳಾಗ್ತಿತ್ತು. ಆಮೇಲೆ ಪ್ರೀತಿಗೆ ವಯಸ್ಸಿನ ಅಂತರ ಇಲ್ಲ, ಜಾತಿ ಧರ್ಮ ಇದ್ಯಾವುದು ಲೆಕ್ಕಕ್ಕಿಲ್ಲ, ಪ್ರೀತಿ ಒಂದ್ಸತಿ ಹುಟ್ಟಿದ್ರೆ ಅದು ಪ್ಯೂರ್ ಆಗಿರೋದಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ರು. ಬಟ್ ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವಿದ್ದೀವಿ. ಈಗಂತೂ ಈ ರಿಲೇಶನ್ಶಿಪ್ಗಳಿಗೆ ಅಥವಾ ಪ್ರೀತಿಗೆ ವ್ಯಾಲ್ಯೂನೇ ಇಲ್ವಾ, ಮೌಲ್ಯನೇ ಇಲ್ವಾ, ಇಂಥದ್ದೊಂದು ಚರ್ಚೆಗಳು ನಡೀತಿರುವಂಥ ಬೆನ್ನಲ್ಲೇ ಇಂಥ ಪ್ರಕರಣಗಳು ನಡೆದಾಗ ನಿಜಕ್ಕೂ ಸಂಬಂಧಗಳಿಗೆ, ಗೌರವಗಳಿಗೆ ಮೌಲ್ಯಗಳಿಲ್ವಾ, ಬೆಲೆ ಕೊಡಬೇಕಾಗಿಲ್ವಾ, ಇಂಥ ಪ್ರಶ್ನೆಗಳು ಹುಟ್ಟೋ ಸಹಜ. ಯಾಕಂದ್ರೆ ಸಹಜ, ಈ ಹಿಂದಿನಿಂದಲೂ ನಾವು ನಡ್ಕೊಂಡ್ ಬಂದಿರೋದು, ನೋಡಿರೋದು, ಕುಟುಂಬಗಳ ಮಧ್ಯದಲ್ಲಿ ಅತ್ತೆ ಅಳಿಯ ಅಂತಂದ್ರೆ ಒಂದು ಗೌರವಯುತ ಸ್ಥಾನ. ಅದು ಇಬ್ರು ಪರಸ್ಪರ ಗೌರವ ಕೊಟ್ಕೊಂಡು ಹೋಗ್ತಾರೆ. ಬೇಸಿಕ್ಲಿ ಗೌರವ ಅನ್ನೋದಕ್ಕಿಂತಲೂ ಅತ್ತೆ ಅಳಿಯ ಅಂತಂದ್ರೆ ಒಂಥರ ಅಮ್ಮ ಮಗನ ಒಂದು ರಿಲೇಶನ್ಶಿಪ್ ಅದು. ಬಟ್ ಈ ರಿಲೇಶನ್ಶಿಪ್ ಮಧ್ಯದಲ್ಲಿ ಈಗ ಮದುವೆ ಅನ್ನೋ ಒಂದು ಬಂಧವನ್ನ ತಂದಿರೋದೆ ಈಗ ಚರ್ಚೆಗೆ ಕಾರಣ ಆಗಿದೆ. ಇದು ಎಷ್ಟು ಮಟ್ಟಿಗೆ ಅಸಹ್ಯ ಅನ್ಸುತ್ತೆ ಅಂತ ಜನ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದು ಹಂತಕ್ಕೆ ಆತ್ಮೀಯತೆ ಬೆಳೀತು, ಹೆಂಡತಿಗಿಂತಲೂ ಅತ್ತೆ ಕ್ಲೋಸ್ ಆದ್ರೂ ಸರಿ, ಆದ್ರೆ ಮದುವೆ ಹಂತದ ತನಕ ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಇವರಿಬ್ರು ಮಧ್ಯದಲ್ಲಿ ಮುಂಚೆನೆ ಅಫೇರ್ ಇತ್ತಾ? ಈ ತರದ ಪ್ರಶ್ನೆಗಳನ್ನು ಕೂಡ ಜನ ಕೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಒಪಿನಿಯನ್ ಅನ್ನ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.